ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವ್ಯಾಗ್ ದ ಡಾಗ್ ಎಂಬ ಅಮೆರಿಕನ್ ನುಡಿಗಟ್ಟು ರಾಜಕೀಯದಲ್ಲಿ ವಿಶೇಷವಾಗಿ ಯುದ್ಧದ ಸನ್ನಿವೇಶದಲ್ಲಿ ಬಳಸುವ ಒಂದು ತಂತ್ರವನ್ನ ಸೂಚಿಸುತ್ತೆ. ಹಾಗಾದ್ರೆ ವ್ಯಾಗ್ ದ ಡಾಗ್ ಅಂದ್ರೆ ಏನು? ಇದರ ಅರ್ಥವನ್ನ ಮೊದಲಿಗೆ ನೋಡೋಣ. ಮುಖ್ಯಾಂಶದಿಂದ ಗಮನವನ್ನ ಬೇರೆಡೆಗೆ ಸೆಳೆಯೋದಕ್ಕೆ ವ್ಯಾಗ್ ದ ಡಾಗ್ ಅಂತ ಹೇಳಲಾಗುತ್ತೆ. ಒಂದು ದೊಡ್ಡ ಸಮಸ್ಯೆ ಅಥವಾ ಹಗರಣ ಅಂದ್ರೆ ಸ್ಕ್ಯಾಂಡಲ್ ಉಂಟಾದಾಗ ಅದರಿಂದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯಲು ಕಡಿಮೆ ಮುಖ್ಯವಾದ ವಿಷಯ ಅಂದ್ರೆ ಮುಖ್ಯವಲ್ಲದ ವಿಷಯವನ್ನ ಅತಿಯಾಗಿ ಪ್ರದರ್ಶಿಸೋದು. ಮುಖ್ಯವಾದ ವಿಷಯಕ್ಕಿಂತ ಅನಗತ್ಯವಾದ ಅಥವಾ ಸಣ್ಣ ವಿಷಯಕ್ಕೆ ಹೆಚ್ಚಿನ ಮಹತ್ವ ನೀಡೋದಕ್ಕೆ ವ್ಯಾಗ್ ದ ಡಾಗ್ ಅಂತ ಕರೆಯಲಾಗುತ್ತೆ. ಮುಖ್ಯ ವಿಷಯವನ್ನ ಮರೆಮಾಚಲು ಸಣ್ಣ ವಿಷಯವನ್ನ ಹಿಗ್ಗಿಸಿ ಹೇಳೋದು. ಏನೋ ಯುದ್ಧದೊಂದಿಗೆ ವ್ಯಾಗ್ ದ ಡಾಗ್ ಸಂಬಂಧ ಏನು ಅಂತ ನೋಡ್ತಾ ಹೋಗೋದಾದ್ರೆ, ರಾಜಕೀಯ ನಾಯಕರು ತಮ್ಮ ಆಡಳಿತದಲ್ಲಿ ತಪ್ಪುಗಳಾದಾಗ ಅಥವಾ ಹಗರಣಗಳಾದಾಗ ಜನರು ದೇಶ ಪ್ರೇಮದ ಹೆಸರಲ್ಲಿ ತಮ್ಮ ಸುತ್ತ ಒಗ್ಗೂಡುವಂತೆ ಅಂದ್ರೆ ರ್ಯಾಲಿ ಅರೌಂಡ್ ದ ಫ್ಲಾಗ್ ಎಫೆಕ್ಟ್ ಮಾಡೋದಕ್ಕೆ ಉದ್ದೇಶಪೂರ್ವಕವಾಗಿ ವಿದೇಶದ ಮೇಲೆ ಯುದ್ಧ ಅಥವಾ ಬಾಂಬ್ ದಾಳಿಯಂತಹ ಸೇನಾ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಇನ್ನು ಈ ನುಡಿಗಟ್ಟಿನ ಮೂಲ ಏನು ಅಂತ ನೋಡ್ತಾ ಹೋಗೋದಾದ್ರೆ, 1997ರ ವ್ಯಾಗ್ ದ ಡಾಗ್ ಎಂಬ ಚಲನಚಿತ್ರದ ನಂತರ ಈ ಪದ ಜನಪ್ರಿಯವಾಯಿತು. ಇದರಲ್ಲಿ ಅಧ್ಯಕ್ಷರು ಲೈಂಗಿಕ ಹಗರಣದಿಂದ ಪಾರಾಗಲು ಹಾಲಿವುಡ್ ನಿರ್ಮಾಪಕರ ಸಹಾಯದಿಂದ ಒಂದು ನಕಲಿ ಯುದ್ಧವನ್ನ ಸೃಷ್ಟಿಸುತ್ತಾರೆ. ಇದಕ್ಕೆ ವಾಸ್ತವಿಕ ಉದಾಹರಣೆ ಕೂಡ ಇದೆ. 1998ರಲ್ಲಿ ಅಮೆರಿಕಾದ ಅಧ್ಯಕ್ಷ ಬಿಲ್ ಕ್ಲಿಂಟಾನ್ ಮೋನಿಕಾ ಲೆವಿನ್ಸ್ಕಿ ಹಗರಣದ ಸಮಯದಲ್ಲಿ ಸುಡಾನ್ ಮತ್ತು ಅಫ್ಘಾನಿಸ್ತಾನದ ಮೇಲೆ ಬಾಂಬ್ ದಾಳಿ ನಡೆಸಿದಾಗ ಈ ಪದವನ್ನ ಹೆಚ್ಚಾಗಿ ಬಳಸಲಾಯಿತು. ಇದು ತಮ್ಮ ಹಗರಣವನ್ನ ಮರೆಮಾಚಲು ಮಾಡಿದ ತಂತ್ರ ಅಂತ ಟೀಕಿಸಲಾಗಿತ್ತು. ವ್ಯಾಗ್ ದ ಡಾಗ್ ಅಂದ್ರೆ ದೇಶದೊಳಗಿನ ದೊಡ್ಡ ಹಗರಣವನ್ನ ಮುಚ್ಚಿ ಹಾಕಲು ಹೊರಗಿನ ಸಣ್ಣ ವಿಷಯದ ಮೇಲೆ ಯುದ್ಧ ಸಾರುವ ಅಥವಾ ಸೇನಾ ಕ್ರಮ ಕೈಗೊಳ್ಳುವ ರಾಜಕೀಯ ತಂತ್ರವಾಗಿದೆ. ಈ ಪದವನ್ನ ಮೊದಲು ಎಲ್ಲಿ ಬಳಸಲಾಯಿತು ಅಂತ ನೋಡ್ತಾ ಹೋಗೋದಾದ್ರೆ, ರಾಜಕೀಯದಲ್ಲಿ ಈ ಪದಗುಚ್ಛದ ಆರಂಭಿಕ ಬಳಕೆಯು 1871ರಲ್ಲಿ ಹುಟ್ಟಿಕೊಂಡ ಒಂದು ಲೇಖನದಲ್ಲಿ ಕಂಡುಬರುತ್ತೆ. ಇದು ಒಂದು ಡೆಮಾಕ್ರೆಟಿಕ್ ಸಮಾವೇಶವನ್ನ ಚರ್ಚಿಸುತ್ತೆ. ಲೇಖನದಲ್ಲಿ ಲೇಖಕರು 1858ರ ಅವರ್ ಅಮೆರಿಕನ್ ಕಸಿನ್ ನಾಟಕವನ್ನ ಉಲ್ಲೇಖಿಸುತ್ತಾರೆ. ಇದನ್ನ ಅಮೆರಿಕಾದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ 6 ವರ್ಷಗಳ ಹಿಂದೆ ನಟ ಜಾನ್ ವಿಲ್ಕ್ಸ್ ಬೂತ್ನಿಂದ ಹತ್ಯೆಗೀಡಾದಾಗ ವೀಕ್ಷಿಸ್ತಾ ಇದ್ರು. ನಾಟಕದಲ್ಲಿ ಲಾರ್ಡ್ ಡಂಡ್ರಿಯರಿ ಒಬ್ಬ ಸಹಾನುಭೂತಿಯ ಪಾತ್ರವಾಗಿದ್ದು, ಆ ಸಮಯದಲ್ಲಿ ಡಂಡ್ರಿಯರಿಸಂಗಳು ಅಂದ್ರೆ ಯೋಗಿ ಬೆರ್ರಾದ ಆಧುನಿಕ ಯೋಗಿ ಇಸಂಗಳಿಗೆ ಹೋಲುತ್ತೆ ಅಂತ ಕರೆಯಲ್ಪಡುವ ಗೊಂದಲಮಯ ಕ್ಯಾಚ್ ನುಡಿಗಟ್ಟುಗಳನ್ನ ನಿರಂತರವಾಗಿ ಉಚ್ಚರಿಸುತ್ತಾರೆ. ಲಾರ್ಡ್ ಡಂಡ್ರಿಯರಿಯ ಒಗಟನ್ನ ನೆನಪಿಸಿಕೊಂಡು ಬಾಲ್ಟಿಮೋರ್ ಅಮೆರಿಕನ್ ಸಿನ್ಸಿನಾಟಿ ಸಮಾವೇಶ ಡೆಮಾಕ್ರೆಟಿಕ್ ಪಕ್ಷವನ್ನ ನಿಯಂತ್ರಿಸಲು ವ್ಯಾಗ್ ದ ಡಾಗ್ ಅಂತ ಭಾವಿಸ್ತಾನೆ. ಈ ಪದಗುಚ್ಛವನ್ನ 1960ರ ದಶಕದಲ್ಲಿ ಮತ್ತೆ ಬಳಸಲಾಯಿತು. ತೆರಿಗೆ ಬಾಲವು ಹೂಡಿಕೆ ನಾಯಿಯನ್ನ ಅಲ್ಲಾಡಿಸಲು ಬಿಡಬೇಡಿ ಎನ್ನುವಂಥ ಆರ್ಥಿಕ ಸಲಹೆಯಂತೆ ಈ ಪದವನ್ನ ಮತ್ತೆ ಬಳಸಿದ್ರು. ಇನ್ನು ಈ ವ್ಯಾಗ್ ದ ಡಾಗ್ ಎನ್ನುವಂತಹ ನುಡಿಗಟ್ಟು ಕಾದಂಬರಿಗಳಲ್ಲೂ ಕೂಡ ಬಳಕೆಯಾಗಿದೆ. 1871ರಲ್ಲಿ ಇದನ್ನ ಮೊದಲು ಬಳಸಲಾಗಿದ್ರು. 1993ರ ಕಾದಂಬರಿ ವ್ಯಾಗ್ ದ ಡಾಗ್ ಯಶಸ್ವಿನೊಂದಿಗೆ ಈ ಪದವು 1990ರ ದಶಕದವರೆಗೆ ರಾಜಕೀಯ ಜನಪ್ರಿಯತೆಯನ್ನ ಗಳಿಸಲಿಲ್ಲ. ಅದರಲ್ಲಿ ಹಾಲಿವುಡ್ ಅವರ ಜನಪ್ರಿಯ ಅನುಮೋದನೆಯನ್ನ ಸುಧಾರಿಸಲು ನಕಲಿ ಯುದ್ಧವನ್ನ ನಿರ್ಮಿಸುವ ಮೂಲಕ ಯುಎಸ್ ಅಧ್ಯಕ್ಷ ಜಾರ್ಜ್ ಎಚ್.ಡಬ್ಲ್ಯೂ. ಬುಷ್ ಅವರ ಮರುಚುನಾವಣೆಯನ್ನ ಖಚಿತಪಡಿಸಿಕೊಳ್ಳಲು ಒಂದು ಯೋಜನೆಯನ್ನ ರೂಪಿಸಲಾಗಿದೆ. 1997ರಲ್ಲಿ ಆ ಕಾದಂಬರಿಯನ್ನ ಆಧರಿಸಿ ಅದೇ ಹೆಸರಿನ ಚಲನಚಿತ್ರವೊಂದು ಬಿಡುಗಡೆಯಾಯಿತು. ಚಿತ್ರದಲ್ಲಿ ಹಾಲಿ ಯುಎಸ್ ಅಧ್ಯಕ್ಷರು ಮರು ಚುನಾವಣೆಗೆ ಸಿದ್ಧರಾಗುವ ವಾರಗಳ ಮೊದಲು ಹಗರಣದಲ್ಲಿ ಸಿಲುಕಿಕೊಳ್ತಾರೆ ಮತ್ತು ಒಬ್ಬ ಸ್ಪಿನ್ ಡಾಕ್ಟರ್ ತನ್ನ ಪ್ರಚಾರವನ್ನು ಉಳಿಸಲು ಮಿಲಿಟರಿ ಕ್ರಮವನ್ನ ರೂಪಿಸಲು ಹಾಲಿವುಡ್ ನಿರ್ಮಾಪಕರನ್ನ ನೇಮಿಸಿಕೊಳ್ಳುವ ಯೋಜನೆಯನ್ನ ರೂಪಿಸುತ್ತಾರೆ. ಇನ್ನು ಈ ಪದವನ್ನ ನೈಜ ಜಗತ್ತಿನಲ್ಲೂ ಕೂಡ ಬಳಸಲಾಗಿದೆ.
1990ರ ದಶಕದ ಅಂತ್ಯದ ಕ್ಲಿಂಟನ್ ಲೆವಿನ್ಸ್ಕಿ ಹಗರಣದ ಸಮಯದಲ್ಲಿ ಕಥೆ ಪ್ರಕಟವಾದ ಸ್ವಲ್ಪ ಸಮಯದ ನಂತರ ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅಫ್ಘಾನಿಸ್ತಾನ ಮತ್ತು ಸುಡಾನ್ನಲ್ಲಿ ಕ್ಷಿಪಣಿ ದಾಳಿಗೆ ಆದೇಶಿಸಿದ್ರು. ಚಲನಚಿತ್ರದೊಂದಿಗೆ ಹೋಲಿಕೆಗಳನ್ನ ಮಾಡಿದ್ರು ಮತ್ತು ಪದಗುಚ್ಛದ ಬಳಕೆಯನ್ನ ಜನಪ್ರಿಯಗೊಳಿಸಿದ್ರು. ಕ್ಲಿಂಟನ್ ಅವರ ದೋಷಾರೋಪಣೆ ಪ್ರಕ್ರಿಯೆ ಸಮಯದಲ್ಲಿ ಕ್ಲಿಂಟನ್ ಇರಾಕ್ ಮೇಲೆ ಬಾಂಬ್ ದಾಳಿ ಮಾಡಿದ್ರು. ಬಲವಾಗಿ ವ್ಯಾಗ್ ದ ಡಾಗ್ ಎಂಬ ಪ್ರಸ್ತಾಪಗಳನ್ನ ಮಾಡಿದ್ರು. ಮಾರ್ಚ್ 1999ರಲ್ಲಿ ಹಗರಣ ಇನ್ನೂ ಸಾರ್ವಜನಿಕರ ಮನಸ್ಸಿನಲ್ಲಿದ್ದಾಗ ಅವರ ಆಡಳಿತ ಯುಗೋಸ್ಲಾವಿಯಾದ ವಿರುದ್ಧ ಬಾಂಬ್ ದಾಳಿ ಅಭಿಯಾನವನ್ನ ಪ್ರಾರಂಭಿಸಿತ್ತು. ಈ ಕ್ರಮಗಳು ಪದಗುಚ್ಛದತ್ತ ಹೆಚ್ಚಿನ ಗಮನ ಸೆಳೆದವು, ಅದರ ಜನಪ್ರಿಯತೆಯನ್ನ ಹೆಚ್ಚಿಸಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಇದನ್ನ ಹಲವು ಬಾರಿ ಬಳಸಲಾಯಿತು. ಮೊದಲನೇದಾಗಿ ಏಪ್ರಿಲ್ 2017ರಲ್ಲಿ 2016ರ ಯುನೈಟೆಡ್ ಸ್ಟೇಟ್ಸ್ ಚುನಾವಣೆಗಳಲ್ಲಿ ರಷ್ಯಾದ ಹಸ್ತಕ್ಷೇಪದ ತನಿಖೆಯ ಸಮಯದಲ್ಲಿ ಸಿರಿಯಾ ವಿರುದ್ಧ ವೈಮಾನಿಕ ದಾಳಿ ನಡೆಸಿದಾಗ, ಮತ್ತೆ 2020ರ ಜನವರಿಯಲ್ಲಿ ಟ್ರಂಪ್ ಅವರ ಮೊದಲ ದೋಷಾರೋಪಣೆ ವಿಚಾರಣೆಯ ಸಮಯದಲ್ಲಿ ಇರಾನ್ನ ಜನರಲ್ ಖಾಸೆಂ ಸೊಲೈಮಾನಿ ಅವರ ಯುಎಸ್ ವೈಮಾನಿಕ ದಾಳಿ ನಂತರ ಸಂಭವಿಸಿತು. ಒಟ್ಟಾರೆಯಾಗಿ ವ್ಯಾಗ್ ದ ಡಾಗ್ ಎಂಬ ಅಮೆರಿಕ ನುಡಿಗಟ್ಟು ರಾಜಕೀಯದಲ್ಲಿ, ವಿಶೇಷವಾಗಿ ಯುದ್ಧದ ಸನ್ನಿವೇಶದಲ್ಲಿ ಬಳಸುವ ಒಂದು ತಂತ್ರವನ್ನ ಸೂಚಿಸುತ್ತೆ.